ಕವಾಯಿತಿನ ಪ್ರಧಾನ ದಂಡನಾಯಕಿ ಶ್ರೀ ಸಾರಾ ಫಾತಿಮಾ ಐಪಿಎಸ್ ಡಿಸಿಪಿ ಆಗ್ನೇಯ ವಿಭಾಗ ವರದಿಯನ್ನ ಮುಖ್ಯ ಅತಿಥಿಗಳಿಗೆ ಸಲ್ಲಿಸಿ ಕವಾಯತಿನ ಪರಿವೀಕ್ಷಣೆಗೆ ಆಹ್ವಾನಿಸಲಿದ್ದಾರೆ. ಮಾನ್ಯರೇ, ಇಬ್ಬರು ಪತ್ರಾಂಕಿತ ಅಧಿಕಾರಿಗಳು ಹಾಗೂ 330 ಅಧಿಕಾರಿ ಸಿಬ್ಬಂದಿಗಳು ಕವಾಯತಿನಲ್ಲಿ ಹಾಜರಿದ್ದು ಕವಾಯತು ತಮ್ಮ ಪರಿವೀಕ್ಷಣೆಗೆ ಸಜ್ಜಾಗಿದೆ. ಶ್ರೀಮತಿ ಸಾರಾ ಫಾತಿಮಾ ಐಪಿಎಸ್ ಉಪ ಪೊಲೀಸ್ ಆಯುಕ್ತರು ಆಗ್ನೇಯ ವಿಭಾಗ ಬೆಂಗಳೂರವರ ಆಹ್ವಾನವನ್ನ ಸ್ವೀಕರಿಸಿದ ಮುಖ್ಯ ಅತಿಥಿಗಳು ಇದೀಗ ತೆರೆದ ವಾಹನದಲ್ಲಿ ಖಡ್ಗಧಾರಿ ಕವಾಯತಿನ ಪ್ರಧಾನ ದಂಡನಾಯಕರ ಬೆಂಗಾವಲಿನಲ್ಲಿ ತುಕಡಿಗಳ ಪರಿವೀಕ್ಷಣೆಗೆ ತೆರಳುತ್ತಿದ್ದಾರೆ. ಎರಡನೇ ತುಕಡಿಯ ನಾಯಕತ್ವವನ್ನು ವಹಿಸಿದ್ದಾರೆ ಕೀರ್ತಿಲಕ್ಷ್ಮಿ WPSI, ಪರಪ್ಪನ ಅಗ್ರಹಾರ ಸೌತ್ ಈಸ್ಟ್ ಡಿವಿಷನ್ ರವರು. ಮೂರನೇ ತುಕಡಿಯ ನಾಯಕತ್ವವನ್ನು ವಹಿಸಿದ್ದಾರೆ ಶ್ರೀ ರಮ್ಯಾ WPSI, ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆ ಸೆಂಟ್ರಲ್ ವೆಸ್ಟ್ ವಿಭಾಗದವರು. ಮಾನ್ಯರೇ, ಪರಿವೀಕ್ಷಣೆ ಮುಕ್ತಾಯಗೊಂಡಿದ್ದು ಕವಾಯತು ಪ್ರಾರಂಭಿಸಲು ತಮ್ಮ ಅನುಮತಿ ಕೋರುತ್ತೇನೆ. ಮುಖ್ಯ ಅತಿಥಿಗಳಲ್ಲಿ ಕವಾಯತಿನ ಪ್ರಾರಂಭಕ್ಕೆ ಅನುಮತಿಯನ್ನ ಪಡೆದ ಪ್ರಧಾನ ದಂಡನಾಯಕಿಯವರು ತಮ್ಮ ಸ್ವಸ್ಥಾನಕ್ಕೆ ತೆರಳಿ ಮುಂದಿನ ಆದೇಶವನ್ನ ತುಕಡಿಗಳಿಗೆ ನೀಡಲಿದ್ದಾರೆ. ಎಡದಿಂದ ಶೀಘ್ರ ನಡೆ. ಈ ಕವಾಯತಿನ ಪ್ರಮುಖ ವಿಶೇಷವೇನೆಂದರೆ ಈ ದಿನ 8/3/2025 ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಇರುವುದರ ಪ್ರಯುಕ್ತ ಒಟ್ಟು 10 ತುಕಡಿಗಳು ಕೂಡ ಮಹಿಳಾ ತುಕಡಿಗಳಾಗಿದ್ದು ಕವಾಯತಿಗೆ ಮತ್ತಷ್ಟು ಮೆರಗನ್ನ ತಂದಿದೆ. ಒಂದರ ಹಿಂದೆ ಒಂದರಂತೆ 20 ಹೆಜ್ಜೆ ಅಂತರದಲ್ಲಿ ಶೀಘ್ರ ನಡೆ. ತುಕಡಿ ಒಂದರಿಂದ ಇದೀಗ ಆಕರ್ಷಕ ಪಥ ಸಂಚಲನ ಪ್ರಾರಂಭವಾಗಿದ್ದು ನ್ಯಾಯ, ನಿಷ್ಠೆ, ಸಭ್ಯತೆ, ದಕ್ಷತೆ ಸಭ್ಯತೆ, ದಕ್ಷತೆ, ಪ್ರಾಮಾಣಿಕತೆಯ ಪ್ರತೀಕ, ನಾಡಿನ ರಕ್ಷಕರು ನಮ್ಮ ಖಾಕಿದಾರಿಗಳು. ಇಂದಿನ ಈ ಕವಾಯತಿನ ಮುಂಚೂಣಿಯಲ್ಲಿ ಪ್ರಧಾನ ದಂಡನಾಯಕಿಯವರಾದಂತಹ ಶ್ರೀಮತಿ ಸಾರಾ ಫಾತಿಮಾ ಐಪಿಎಸ್ ಉಪ ಪೊಲೀಸ್ ಆಯುಕ್ತರು ಆಗ್ನೇಯ ವಿಭಾಗ ಬೆಂಗಳೂರವರು. ಇವರನ್ನು ಅನುಸರಿಸುತ್ತಾ ಸಹಾಯಕ ದಂಡನಾಯಕಿಯವರಾದಂತಹ ಕುಮಾರಿ ಉಮಾರಾಣಿ ಎಸ್, ಎಸಿಪಿ ಸಿಎನ್ ವೆಸ್ಟ್ ಡಿವಿಷನ್ ಬೆಂಗಳೂರವರು ಮುಖ್ಯ ಅತಿಥಿಗಳಿಗೆ ವಂದನೆಯನ್ನ ಸಲ್ಲಿಸಿ ಮುಂದೆ ಸಾಗುತ್ತಿದ್ದಾರೆ. ಹಾಗೂ ಮೊದಲನೇ ತಂಡವಾಗಿ ವಿದ್ಯಾ ಸಿಎಚ್ WPSI HAL ಪೊಲೀಸ್ ಠಾಣೆ ವೈಟ್ ಫೀಲ್ಡ್ ವಿಭಾಗದವರು ವೇದಿಕೆ ಮೇಲಿರುವಂತಹ ಮುಖ್ಯ ಅತಿಥಿಗಳಿಗೆ ವಂದನೆಯನ್ನ ಸಲ್ಲಿಸಿ ಮುಂದೆ ಸಾಗುತ್ತಿದ್ದಾರೆ. ಎರಡನೇ ತಂಡವಾಗಿ ಶ್ರೀ ಕೀರ್ತಿಲಕ್ಷ್ಮಿ WPSI ಇವರ ನಾಯಕತ್ವದಲ್ಲಿ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆ ವೇದಿಕೆ ಮೇಲಿರುವಂತಹ ಮುಖ್ಯ ಅತಿಥಿಗಳಿಗೆ ವಂದನೆಯನ್ನ ಸಲ್ಲಿಸಿ ಮುಂದೆ ಸಾಗಲಿದ್ದಾರೆ. ಮೂರನೇ ತಂಡದ ನಾಯಕತ್ವ ಶ್ರೀ ರಮ್ಯಾ WPSI, ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆ ಸೆಂಟ್ರಲ್ ವೆಸ್ಟ್ ಡಿವಿಷನ್ ಮುಖ್ಯ ಅತಿಥಿಗಳಿಗೆ ವಂದನೆಯನ್ನ ಸಲ್ಲಿಸಿ ಮುಂದೆ ಸಾಗುತ್ತಿದ್ದಾರೆ. ವನಜಾಕ್ಷಿ WPSI ಇವರ ಮುಂದಾಳತ್ವದಲ್ಲಿ ಜ್ಞಾನ ಭಾರತಿ ಪೊಲೀಸ್ ಠಾಣೆ ಸಂಚಾರ ವೆಸ್ಟ್ ಮುಖ್ಯ ಅತಿಥಿಗಳಿಗೆ ತಮ್ಮ ವಂದನೆಯನ್ನ ಸಲ್ಲಿಸಿ ಮುಂದೆ ಸಾಗುತ್ತಿದ್ದಾರೆ.
ಎರಡನೇ ತಂಡದ ನಾಯಕರು ಚೇತನ ನಾಯಕ್, WPSI JP ನಗರ ಪೊಲೀಸ್ ಠಾಣೆ ಸಂಚಾರ ದಕ್ಷಿಣ ವಿಭಾಗ. ಇವರು ವೇದಿಕೆ ಮೇಲಿರುವಂತಹ ಮುಖ್ಯ ಅತಿಥಿಗಳಿಗೆ ತಮ್ಮ ವಂದನೆಯನ್ನ ಸಲ್ಲಿಸಿ ಮುಂದೆ ಸಾಗುತ್ತಿದ್ದಾರೆ. ಏಳನೇ ತಂಡದ ನಾಯಕರು ಅನುಪಮ ಎಂ, WPSI ವಿಧಾನಸೌಧ ಭದ್ರತಾ ವಿಭಾಗ. ವೇದಿಕೆ ಮೇಲಿರುವಂತಹ ಗಣ್ಯರಿಗೆ ತಮ್ಮ ವಂದನೆಯನ್ನ ಸಲ್ಲಿಸಿ ಮುಂದೆ ಸಾಗಲಿದ್ದಾರೆ. ಎಂಟನೇ ತಂಡವಾಗಿ ನಾಯಕತ್ವವನ್ನು ವಹಿಸಿದ್ದಾರೆ ಶೈಲಾ ಎನ್ ಕಂಬ್ಳೆ, WPSI ಕಂಟ್ರೋಲ್ ರೂಮ್ ಸ್ಪೆಷಲ್ ಯೂನಿಟ್. ವೇದಿಕೆ ಮೇಲಿರುವಂತಹ ಮುಖ್ಯ ಅತಿಥಿಗಳಿಗೆ ತಮ್ಮ ವಂದನೆಯನ್ನ ಸಲ್ಲಿಸಿ ಮುಂದೆ ಸಾಗುತ್ತಿದ್ದಾರೆ. ಒಂಬತ್ತನೇ ತಂಡವಾಗಿ ವೇದಾವತಿ PLC ಗೃಹ ರಕ್ಷಕ ದಳ. ಇವರು ಕೂಡ ತಮ್ಮ ವಂದನೆಯನ್ನ ಸಲ್ಲಿಸಿ ಮುಂದೆ ಸಾಗುತ್ತಿದ್ದಾರೆ. ಇಂದಿನ ಈ ಕವಾಯತಿನ ಕೊನೆಯ ತುಕಡಿ 10ನೇ ತುಕಡಿ ವಾಣಿಶ್ರೀ DS, WPSI ಇವರ ಮುಂದಾಳತ್ವದಲ್ಲಿ ವೇದಿಕೆ ಮೇಲಿರುವಂತಹ ಗಣ್ಯರಿಗೆ ತಮ್ಮ ವಂದನೆಯನ್ನ ಸಲ್ಲಿಸಿ ಮುಂದೆ ಸಾಗುತ್ತಿದ್ದಾರೆ. ಕಳೆದ ವರ್ಷದ ಸಂಪ್ರದಾಯದಂತೆ ನಾವು ಮಾರ್ಚ್ 8ನೇ ತಾರೀಕಿನಂದು ಮಹಿಳಾ ದಿನಾಚರಣೆಯ ನಿಮಿತ್ತ ಎಲ್ಲ ಮಹಿಳಾ ತುಕಡಿಗಳನ್ನು ಒಳಗೊಂಡಂತೆ ಈ ಮಾಸಿಕ ಕವಾಯತನ್ನು ಮಾಡ್ತಾ ಇದ್ದೇವೆ. ಕಳೆದ ಮಾರ್ಚ್ 8ರಂದು ಇದೇ ರೀತಿ ಇಲ್ಲಿ ಈ ಒಂದು ಪರೇಡ್ ಆಗಿತ್ತು. ಆ ಸಂದರ್ಭದಲ್ಲಿಯೂ ಕೂಡ ಎಲ್ಲ ನಮ್ಮ ನಗರ ಪೊಲೀಸ್ನ ಬೇರೆ ಬೇರೆ ಘಟಕಗಳ ಮಹಿಳಾ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ಇಲ್ಲಿ ಕವಾಯತನ್ನು ಕೈಗೊಂಡಿದ್ದರು. ಅದರಂತೆ ಈ ವರ್ಷವೂ ಕೂಡ ಈ ಪರೇಡ್ ಮೈದಾನದಲ್ಲಿ ಇವತ್ತು ಎಲ್ಲ ಮಹಿಳಾ ಘಟಕಗಳು ಮತ್ತು ಮಹಿಳಾ ಪೊಲೀಸ್ ಕಮಾಂಡರ್ ಅವರು, ಪರೇಡ್ ಕಮಾಂಡರ್ ಅವರು ಹಾಗೂ ಸೆಕೆಂಡ್ ಇನ್ ಕಮಾಂಡ್ ಎಲ್ಲರೂ ಕೂಡ ಮಹಿಳಾ ಸಿಬ್ಬಂದಿ ಮತ್ತು ಅಧಿಕಾರಿಗಳು ಇವತ್ತು ಒಂದು ಅತ್ಯುತ್ತಮವಾದಂತಹ ಪರೇಡ್ನ ಪ್ರದರ್ಶನವನ್ನು ಇಲ್ಲಿ ಮಾಡಿದ್ದಾರೆ. ಸಾರಾ ಫಾತಿಮಾ ನಮ್ಮ DCP ಸೌತ್ ಈಸ್ಟ್ರವರು, ಹಾಗೆ ಸೆಕೆಂಡ್ ಇನ್ ಕಮಾಂಡ್ ಆಗಿರ್ತಕ್ಕಂತಹ ACP ಉಮಾರಾಣಿಯವರು, ಅದೇ ರೀತಿ ನಗರ ಬೇರೆ ಬೇರೆ ಘಟಕಗಳ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಇಲ್ಲಿ ಕಳೆದ ಸಾಕಷ್ಟು ದಿನಗಳಿಂದ ಪರಿಶ್ರಮದಿಂದ ತರಬೇತಿಯನ್ನು ಕೈಗೊಂಡು ಇವತ್ತು ಈ ಒಂದು ಉತ್ತಮವಾದ ಪರೇಡನ್ನು ಇಲ್ಲಿ ಹೊರಹೊಮ್ಮುವಲ್ಲಿ ಯಶಸ್ವಿಯಾಗಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಮತ್ತು ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ಅಂಶ ಇಲ್ಲಿ ಗಮನಿಸಬೇಕಾಗ್ತದೆ. ಮುಖ್ಯವಾಗಿ ಇವತ್ತು ಇಲ್ಲಿ ಗುರುತಿಸಲ್ಪಟ್ಟಿರ್ತಕ್ಕಂತಹ ಎಲ್ಲ ಮಹಿಳಾ ಸಿಬ್ಬಂದಿಗಳು ಜೊತೆಗೆ ಅಧಿಕಾರಿಗಳು ಅವರು ಮಾಡಿರ್ತಕ್ಕಂಥ ಕೆಲಸಗಳನ್ನು ನೀವು ಗಮನಿಸಿದರೆ, ಕೆಲವು ವರ್ಷಗಳ ಹಿಂದೆ ಈ ಎಲ್ಲ ಕೆಲಸಗಳನ್ನು ಪುರುಷರು ಮಾತ್ರ ಮಾಡಲಿಕ್ಕೆ ಸಾಧ್ಯ ಮತ್ತು ಮಹಿಳೆಯರಿಗೆ ಆಗಲಿಕ್ಕಿಲ್ಲ ಅಂತಕ್ಕಂಥ ಒಂದು ಭಾವನೆ ಅಥವಾ ಅಭಿಪ್ರಾಯ ಇತ್ತು. ಠಾಣಾ ಬರಹಗಾರರಾಗಲಿ, ತನಿಖಾ ಸಹಾಯಕರಾಗಲಿ, ಬಂದೋಬಸ್ತ್ ಸ್ಕೀಮನ್ನು ಮಾಡ್ತಕ್ಕಂಥದ್ದನ್ನಾಗಲಿ, ಸೈಬರ್ ಕ್ರೈಮ್ಗಳನ್ನು ಪತ್ತೆ ಹಚ್ಚತಕ್ಕಂಥದ್ದಾಗಲಿ, ಅಥವಾ ಬೇರೆ ಏನು ಸಂಚಾರ ವಿಭಾಗದ ಕೆಲಸ ಕಾರ್ಯಗಳಿರ್ಬೋದು, ಇಂತಹ ಕೆಲವೊಂದು ಕಾರ್ಯಗಳಿಗೆ ಮಹಿಳೆಯರು ಅಷ್ಟು ಸೂಕ್ತ ಅಲ್ಲ ಅಂತಕ್ಕಂಥ ಒಂದು ಭಾವನೆ ಇತ್ತು. ಅದರ ಜೊತೆಗೆ ಆ ಸಂದರ್ಭದಲ್ಲಿ ಒಂದು ಸರ್ವೆಯನ್ನು ಮಾಡಿದಾಗ ನಮ್ಮ ಮಹಿಳಾ ಸಿಬ್ಬಂದಿಗಳು ಸ್ಪಷ್ಟವಾಗಿ ಇದನ್ನು ಉಲ್ಲೇಖ ಕೂಡ ಮಾಡಿದರು. ನಮಗೂ ಕೂಡ, ನಾವು ಕೂಡ ಠಾಣಾ ಬರಹಗಾರರ ಕೆಲಸವನ್ನು ಮಾಡ್ತೇವೆ, ತನಿಖಾ ಸಹಾಯಕರ ಕೆಲಸವನ್ನು ನಾವು ಕೂಡ ಮಾಡ್ತೇವೆ ಅಂತಕ್ಕಂಥ ಒಂದು ಅಭಿಪ್ರಾಯ, ಅಂಥ ಕೆಲಸಗಳು ನಮಗೆ ಸಿಗ್ತಾ ಇಲ್ಲ ಪೊಲೀಸ್ ಠಾಣಾ ಮಟ್ಟದಲ್ಲಿ ಅಂಥೇಳಿ. ಆದ್ದರಿಂದ ಇವತ್ತು ಇಲ್ಲಿ ಗುರುತಿಸಲ್ಪಟ್ಟಿರ್ತಕ್ಕಂಥ ಭಾಳಷ್ಟು ಸಂಖ್ಯೆಯ ಮಹಿಳಾ ಸಿಬ್ಬಂದಿಗಳೇನಿದ್ದಾರೆ, ಈ ರೀತಿಯ ಕಠಿಣ ಒಂದು ಕೆಲಸಗಳು ಅಥವಾ ಅವರ ಕೈಯಲ್ಲಿ ಆಗಲ್ಲ ಅಂತಕ್ಕಂಥ ಒಂದು ಏನು ಭಾವನೆ ಇತ್ತು, ಆ ಭಾವನೆಯನ್ನು ತೊಡಗಿಸಿ ಅದರಲ್ಲಿ ಕೆಲಸ ಮಾಡ್ತಕ್ಕಂಥದ್ದನ್ನು ಅಷ್ಟೇ ಅಲ್ಲ, ಅಲ್ಲಿ ಉತ್ತಮವಾಗಿ ಕೆಲಸವನ್ನು ನಿರ್ವಹಿಸಿ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಆದ್ದರಿಂದ ಅವರಿಗೆ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಾಸಿಕ ಕವಾಯತಿನ ಸಂದರ್ಭದಲ್ಲಿ ಮಹಿಳಾ ದಿನಾಚರಣೆ ಇರೋದರಿಂದ ನಮ್ಮ ನಗರ ಪೊಲೀಸ್ನ ಅಂಗಸಂಸ್ಥೆಯಾಗಿರ್ತಕ್ಕಂತಹ ಪರಿಹಾರ್ ಮಹಿಳಾ ಸಮಾಲೋಚನಾ ಕೇಂದ್ರ ಏನಿದೆ, ಅವರ ಒಂದು
ನೇತೃತ್ವದಲ್ಲಿ ಅವರ ಆಶ್ರಯದಲ್ಲಿ ಇವತ್ತು ಇಲ್ಲಿ ಕೆಲವೊಂದು ಉತ್ತಮ ಕೆಲಸಗಳನ್ನು ನಾವು ಚಾಲನೆ ನೀಡ್ತಾ ಇದ್ದೇವೆ. ಪ್ರಮುಖವಾಗಿ ಈ ಈಟ ಆಟೋ ರಿಕ್ಷಾಗಳು ಸುಮಾರು 32 ಈ ಆಟೋ ರಿಕ್ಷಾಗಳನ್ನು ಇವತ್ತು ಬೇರೆ ಬೇರೆ ಫಲಾನುಭವಿಗಳಿಗೆ ನಾವು ಕೊಡ್ತಾ ಇದ್ದೇವೆ. ಇದನ್ನು ನಮ್ಮ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯಲ್ಲಿ ಅನೇಕ ಸಂಸ್ಥೆಯವರು ಈ ಒಂದು ಉತ್ತಮ ಕೆಲಸಕ್ಕೆ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಜೊತೆಗೆ ಈ ಆಟೋ ರಿಕ್ಷಾಗಳ ಫಲಾನುಭವಿಗಳು ಏನಿದ್ದಾರೆ, ಈ ನಮ್ಮ ಎಲ್ಲ ಆಟೋ ರಾಣಿಯರು ಅವರಿಗೆ ಕೇಳ್ಕೊಳ್ತಕ್ಕಂಥದ್ದು ಇಷ್ಟೇ, ಆಟೋಗಳನ್ನು ಸರಿಯಾಗಿ ನಿರ್ವಹಣೆ ಮಾಡಿ ಚೆನ್ನಾಗಿ ನಗರದಲ್ಲಿ ಓಡಿಸಿ, ಯಾವುದೇ ಸಂಚಾರ ನಿಯಮಗಳನ್ನು ವೈಲೇಟ್ ಮಾಡಬೇಡಿ. ಹಾಗೆ ಈ ಏನು ಪ್ಯಾಸೆಂಜರ್ಸ್ ಇದ್ದಾರೆ ಅವರುಗಳಿಗೆ ಓವರ್ ಚಾರ್ಜ್ ಮಾಡ್ತಕ್ಕಂಥದ್ದು ಅಥವಾ ಬೇರೆ ಈ ರೀತಿಯ ಏನು ಕೆಟ್ಟ ಸಂಪ್ರದಾಯಗಳಿದ್ದಾವೆ ಅವುಗಳಿಗೆ ನೀವು ಒಳಗಾಗಬೇಡಿ. ಒಳ್ಳೆಯ ಒಂದು ಸೇವೆಯನ್ನು ಒದಗಿಸಿ ಮತ್ತು ನಿಮ್ಮ ಈ ಸೇವೆಯನ್ನು ಎಲ್ಲರೂ ಕೂಡ ಗುರುತಿಸೋ ಹಾಗೆ ಆಗಬೇಕು ಅಂತ ಹೇಳಿ ನಾನು ಅವರಲ್ಲಿ ಕೋರಿಕೊಳ್ತೇನೆ. ಪ್ರಧಾನ ದಂಡನಾಯಕಿ ಶ್ರೀಮತಿ ಸಾರಾ ಫಾತಿಮಾ IPS ಆಗ್ನೇಯ ವಿಭಾಗ ಬೆಂಗಳೂರು ನಗರರವರು ಕವಾಯತನ್ನ ಹೊರನಡೆಸಲು ಮುಖ್ಯ ಅತಿಥಿಗಳಲ್ಲಿ ಅನುಮತಿಯನ್ನ ಕೋರಲಿದ್ದಾರೆ. ಮಾನ್ಯರೇ, ಕವಾಯತು ಮುಕ್ತಾಯಗೊಂಡಿದ್ದು ನಿರ್ಗಮಿಸಲು ತಮ್ಮ ಅನುಮತಿ ಕೋರುತ್ತೇನೆ. ಮುಖ್ಯ ಅತಿಥಿಗಳಿಂದ ಕವಾಯತನ್ನ ಹೊರನಡೆಸಲು ಅನುಮತಿಯನ್ನ ಪಡೆದ ಪ್ರಧಾನ ದಂಡನಾಯಕಿ ಶ್ರೀಮತಿ ಸಾರಾ ಫಾತಿಮಾ IPS DCP ಆಗ್ನೇಯ ವಿಭಾಗ ಬೆಂಗಳೂರು ನಗರರವರು ತುಕಡಿಗಳಿಗೆ ಮುಂದಿನ ಆದೇಶವನ್ನ ನೀಡಿ ಕವಾಯತನ್ನ ಹೊರನಡೆಸಲಿದ್ದಾರೆ. ಪರೇಡ್! ಮೂರರಲ್ಲಿ ಮೂರರಂತೆ ಎಡದಿಂದ ಶೀಘ್ರ ನಡೆ. ದೈಹಿಕ ಸಾಮರ್ಥ್ಯದ ಶಿಸ್ತುಬದ್ಧ ನಿಲುವಿನ ಆಂತರ್ಯವನ್ನ ಕೈ ಬೀಸಿ ಎದೆ ಸೆಟೆದು ಉಸಿರು ಎಳೆದು ನೆಲಗುದ್ದುತ್ತ ಸಾಗುವ ಶಿಸ್ತಿನ ಕೌಶಲ್ಯ, ಅದುವೇ ಶೀಘ್ರಗತಿಯ ಪಥ ಸಂಚಲನ. ದೈಹಿಕ ಕರ್ತವ್ಯದಲ್ಲಿ ಕಾಣದ ಸೈನಿಕ ದರ್ಶನ ಪ್ರದರ್ಶನ ಈ ಪಥ ಸಂಚಲನ. ACP CN ವೆಸ್ಟ್ ಡಿವಿಷನ್ ಮುಖ್ಯ ಅತಿಥಿಗಳಿಗೆ ವಂದನೆಯನ್ನ ಸಲ್ಲಿಸಿ ಮುಂದೆ ಸಾಗಲಿದ್ದಾರೆ. ಹಾಗೂ 1ನೇ ತಂಡದ ನಾಯಕರು ವಿದ್ಯಾ CH WPSI HAL ಪೊಲೀಸ್ ಠಾಣೆ ವೈಟ್ ಫೀಲ್ಡ್ ವಿಭಾಗ ವೇದಿಕೆ ಮೇಲಿರುವಂತಹ ಗಣ್ಯರಿಗೆ ವಂದನೆಯನ್ನ ಸಲ್ಲಿಸಿ ಮುಂದೆ ಸಾಗಲಿದ್ದಾರೆ. 2ನೇ ತಂಡದ ನಾಯಕರು ಕೀರ್ತಿ ಲಕ್ಷ್ಮಿ MWPSI ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆ ವೇದಿಕೆ ಮೇಲಿರುವಂತಹ ಮುಖ್ಯ ಅತಿಥಿಗಳಿಗೆ ತಮ್ಮ ವಂದನೆಯನ್ನ ಸಲ್ಲಿಸಿ ಮುಂದೆ ಸಾಗುತ್ತಿದ್ದಾರೆ. 3ನೇ ತಂಡದ ನಾಯಕರು ರಮ್ಯಾ WPSI ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆ ಸೆಂಟ್ರಲ್ ವೆಸ್ಟ್ ವಿಭಾಗ ಇವರು ಕೂಡ ವೇದಿಕೆ ಮೇಲಿರುವಂತಹ ಗಣ್ಯರಿಗೆ ತಮ್ಮ ವಂದನೆಯನ್ನ ಸಲ್ಲಿಸಿ ಮುಂದೆ ಸಾಗುತ್ತಿದ್ದಾರೆ. ಅನುಷಾ PS WPSI ಇವರು 4ನೇ ತಂಡದ ನಾಯಕತ್ವವನ್ನು ವಹಿಸಿದ್ದಾರೆ. ಜಾರಹಳ್ಳಿ ಪೊಲೀಸ್ ಠಾಣೆ ಉತ್ತರ ವಿಭಾಗ ವೇದಿಕೆ ಮೇಲಿರುವಂತಹ ಮುಖ್ಯ ಅತಿಥಿಗಳಿಗೆ ವಂದನೆಯನ್ನ ಸಲ್ಲಿಸಿ ಮುಂದೆ ಸಾಗುತ್ತಿದ್ದಾರೆ. 5ನೇ ತಂಡವಾಗಿ ವನಜಾಕ್ಷಿ SWPSI ಜ್ಞಾನ ಭಾರತಿ ಸಂಚಾರ ಪೊಲೀಸ್ ಠಾಣೆ ಇವರು ವೇದಿಕೆ ಮೇಲಿರುವಂತಹ ಮುಖ್ಯ ಅತಿಥಿಗಳಿಗೆ ವಂದನೆಯನ್ನ ಸಲ್ಲಿಸಿ ಮುಂದೆ ಸಾಗುತ್ತಿದ್ದಾರೆ. 6ನೇ ತುಕಡಿಯಾಗಿ ಚೇತನ ನಾಯಕ್ JP ನಗರ ಸಂಚಾರ ಪೊಲೀಸ್ ಠಾಣೆ ಇವರು ವೇದಿಕೆ ಮೇಲಿರುವಂತಹ ಗಣ್ಯರಿಗೆ ವಂದಿಸುತ್ತಾ ಮುನ್ನಡೆಯುತ್ತಿದ್ದಾರೆ. 7ನೇ ತುಕಡಿಯಾಗಿ ಅನುಪಮಾ M ಇವರ ನಾಯಕತ್ವದಲ್ಲಿ ವಿಧಾನಸೌಧ ಭದ್ರತೆ ಇವರು ವೇದಿಕೆ ಮೇಲಿರುವಂತಹ ಗಣ್ಯರಿಗೆ ವಂದಿಸುತ್ತಾ ಮುನ್ನಡೆಯುತ್ತಿದ್ದಾರೆ. ಎಲ್ಲರೂ ಜೋರು ಚಪ್ಪಾಳೆಗಳ ಮೂಲಕ ಪ್ರೋತ್ಸಾಹಿಸಬೇಕು. 8ನೇ ತುಕಡಿಯಾಗಿ ಶೈಲಾ N ಕಂಬಲೆ COP ಕಂಟ್ರೋಲ್ ರೂಮ್ ಸ್ಪೆಷಲ್ ಯೂನಿಟ್ಸ್ ಇವರ ನಾಯಕತ್ವದಲ್ಲಿ ಇವರು ವೇದಿಕೆ ಮೇಲಿರುವಂತಹ ಗಣ್ಯರಿಗೆ ವಂದಿಸುತ್ತಾ ಮುನ್ನಡೆಯುತ್ತಿದ್ದಾರೆ. 9ನೇ ತುಕಡಿಯಾಗಿ ವೇದಾವತಿ PLC ಹೋಮ್ ಗಾರ್ಡ್ ನಾರ್ತ್ ಯೂನಿಟ್ ಇವರು ವೇದಿಕೆ ಮೇಲಿರುವಂತಹ ಗಣ್ಯರಿಗೆ ವಂದಿಸುತ್ತಾ ಮುನ್ನಡೆಯುತ್ತಿದ್ದಾರೆ. ಎಲ್ಲರೂ ಜೋರು ಚಪ್ಪಾಳೆಗಳ ಮೂಲಕ ಈ ಕವಾಯತನ್ನ ಪ್ರೋತ್ಸಾಹಿಸಬೇಕು. ಕೊನೆಯ ತುಕಡಿ 10ನೇ ತುಕಡಿ ವಾಣಿಶ್ರೀ DS VVIPSL ಇವರು ವೇದಿಕೆ ಮೇಲಿರುವಂತಹ ಮಾನ್ಯ ಪೊಲೀಸ್ ಆಯುಕ್ತರವರಿಗೆ ವಂದಿಸುತ್ತಾ ಮುನ್ನಡೆಯುತ್ತಿದ್ದಾರೆ.